ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇಡಮ್ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್. ನಮ್ಮ ಈ ಸ್ಟಾರ್ಟ್ಅಪ್ ಶೋನ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಕರ್ನಾಟಕದಲ್ಲಿ ಎಲ್ಲ ಸೆಗ್ಮೆಂಟ್ ಏನು ರೆಪ್ರೆಸೆಂಟೇಷನ್ ಇದೆ, ಅದು ಎಡ್ಟೆಕ್ ಆಗಿರ್ಬೋದು, ಅಗ್ರಿಟೆಕ್ ಆಗಿರ್ಬೋದು, ಸೈಬರ್ ಟೆಕ್ನಾಲಜಿ ಆಗಿರ್ಬೋದು, ಇಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್, 3D ಸ್ಕಿನ್ ಪ್ರಿಂಟರ್, ಇನೋವೇಷನ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಎಲ್ಲ ಸೆಗ್ಮೆಂಟ್ಗಳಿಂದ ನಮ್ಮಲ್ಲಿ ಒಂದೊಂದು ಸ್ಟಾರ್ಟಪ್ನ ರೆಪ್ರೆಸೆಂಟೇಷನ್ ಆಗಿದೆ. ಇದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಮೆಡ್ ಟೆಕ್ ಈ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ನಮ್ಮ ಜೊತೆ ಇಬ್ಬರು ಸ್ಟಾರ್ಟಪ್ ಫೌಂಡರ್ಸ್ ಇದ್ದಾರೆ. ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಅವರ್ ಗೆಸ್ಟ್ ಫಾರ್ ದ ಡೇ, ಮಿಸ್ಟರ್ ಸಂಜೀವ್ ಗುಪ್ತಾ, ದ CEO ಆಫ್ ಕೇಡಮ್ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್. ವೆಲ್ಕಮ್ ಟು ದ ಶೋ. ನಮ್ಮ ಜೊತೆ ನಮಸ್ತೆ. ನಮ್ಮ ಜೊತೆ ಪೂಜಾ ಇದ್ದಾರೆ. ಶಿ ಈಸ್ ದ ಕೋ-ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಅಟ್ ಸ್ಪಾರ್ಕೋ ಲೈಫ್, ಮೆಂಟಲ್ ವೆಲ್ನೆಸ್ ಡಿಜಿಟಲಿ ಎನೇಬಲ್ಡ್ ಪ್ಲಾಟ್ಫಾರ್ಮಲ್ಲಿ ಮೆಂಟಲ್ ವೆಲ್ನೆಸ್ ಬಿಹೇವಿಯರಲ್ ಹೆಲ್ತ್ ಕೇರ್ ಮಾಡುವಂಥದ್ದು. ವೆಲ್ಕಮ್ ಟು ದ ಶೋ. ನಮಸ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವಿತ್ ಸಂಜಯ್ ರವೀಂದ್ರನಾಥ್. ಇವರು ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿರ್ತಾರೆ ಅಟ್ ಸ್ಮಾರ್ಟ್ ಹೆಲ್ತ್ ಗ್ಲೋಬಲ್, ರೈಟ್? ಯು ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್, ಒಂದು ವಿಜುವಲ್ ಇಂಪೈರ್ಮೆಂಟ್ ಒಂದು ಸೆಗ್ಮೆಂಟ್ಗೆ ಹೆಲ್ಪ್ ಮಾಡುವಂಥ ಒಂದು ಗ್ಲಾಸಸ್, ಸ್ಮಾರ್ಟ್ ವಿಷನ್ ಗ್ಲಾಸಸ್ ಅಂತ ಒಂದಿದೆ. ಅದ್ರ ಬಗ್ಗೆ ಮಾತಾಡುವ. ಫಸ್ಟ್ ಕ್ವೆಶ್ಚನ್ ಟು ಸಂಜೀವ್. ಸಂಜೀವ್, ನಾವು ಕೇಡಮ್ ಇಸ್ ಗೋಯಿಂಗ್ ಟು ಕಂಪ್ಲೀಟ್ 1 productive year, ರೈಟ್? ಆ್ಯಂಡ್ ಸಾಕಷ್ಟು ಪ್ರೋಗ್ರಾಮ್ಸಲ್ಲಿ ನಾವು ಕೇಡಮ್ ಕಡೆಯಿಂದ ಹಲವಾರು ಸಪೋರ್ಟ್ ಬಂದಿದೆ ಸ್ಟಾರ್ಟಪ್ಸ್ಗೆ. ವಾಟ್ ಹ್ಯಾವ್ ಬಿನ್ ಯುವರ್ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಸೋ ಫಾರ್? Thank you, Sapna, for asking this beautiful question. I think the Beyond Bengaluru has been an initiative and a talk of the state and across the country as well. People thinking Beyond Bengaluru will have some impact or not, or whether it will be real or not. But let me tell you very confidently and very presently, yes, Beyond Bengaluru is becoming a reality. Absolutely. From a startup ecosystem, right, from an industry development ecosystem, and from a talent side. Absolutely. I think the enthusiasm and energy which is we seen today is growing bigger and bigger. Yeah, and I think I can absolutely agree to that, because on this show we have had people from Dharwad and Hubli, from the cluster, from the Mysore cluster, and the talent has been exceptional. Right, and I guess it's all because of the ecosystem that Kedam provides in terms of support and mentoring and services and all of that. So what is your vision for the upcoming year? We started a Beyond Bengaluru startup grid, in which we thought, let's say, bring the startups from the Beyond Bengaluru cluster, like Mysuru cluster or a Belgaum, Hubli, Dharwad cluster, Bengaluru cluster, and say, come together and start looking at what other startups are doing and how you can innovate more. And then reach out to the larger community of potential entrepreneurs, right, and motivate them to become this part. Right. We started with this. More than 400 startups are right now on the Beyond Bengaluru startup grid from these smaller towns, so to say. We call it emerging tech clusters. And we are looking at 1,000 plus now for next year. Wow, that's amazing. That's a big number, and I wish you the very best. And I'm absolutely sure with the scale at which things have happened in the last year, this is just an absolute reality. Okay. ಪೂಜಾ, ಈಗ ನೀವು ಮೆಂಟಲ್ ವೆಲ್ನೆಸ್ ಬಗ್ಗೆ ಹೇಳಿದ್ರಿ, ಬಿಹೇವಿಯರಲ್ ಥೆರಪಿ ಅಂತ ಹೇಳಿದ್ರಿ. ಈಗ ಪ್ಯಾಂಡಮಿಕ್ ಆದಮೇಲೆ ಸಾಕಷ್ಟು ಜನಕ್ಕೆ ಮೆಂಟಲ್ ವೆಲ್ನೆಸ್ ಅನ್ನೋದು ಅರ್ಥ ಆಗಿದೆ. ಇದು ಇಂಪಾರ್ಟೆಂಟು, ಇದ್ರ ಬಗ್ಗೆ ನಾವು ಮಾತಾಡಬೇಕು, ಮಾತಾಡೋದೊಂದೇ ಅಲ್ಲ, ಥೆರಪಿ ಕೂಡ ತೊಗೊಬೇಕು ಅಂತ ಒಂದು ತಿಳುವಳಿಕೆ ಬಂದಿದೆ. ಬಟ್ ಈ ಮೆಂಟಲ್ ವೆಲ್ನೆಸ್ ಅನ್ನೋದು ಒಂದು ಟ್ಯಾಬು, ಒಂದು ಸ್ಟಿಗ್ಮಾ ಥರ. ಹೌದು, ಯಾರಿಗೋ ಇದೆ, ನನಗಿಲ್ಲ. ಬಟ್ ಯು ಆಲ್ಸೋ ನೋ, ಎಲ್ರಿಗೂ ಒಂದು ಟ್ರಾಮಾ ಒಂದು ಇರುತ್ತೆ, ಏನೋ ಒಂದು ದಟ್ ವಿ ನೀಡ್ ಟು ಅಡ್ರೆಸ್. ಹೌ ಡಸ್ ಅ ಆನ್ಲೈನ್ ಪ್ಲಾಟ್ಫಾರ್ಮ್ ಸಚ್ ಆಸ್ ಯೋರ್ಸ್ ಇದನ್ನ ಹೇಗೆ ಟ್ಯಾಕಲ್ ಮಾಡುತ್ತೆ? ವೈ ಇಸ್ ದಿಸ್ ಇಂಪಾರ್ಟೆಂಟ್ ಟು ದ ಸೊಸೈಟಿ? ಇಟ್ಸ್ ಲೈಕ್ ರೀಚ್ ಮಾಡೋದು, ಇಟ್ಸ್ ವಾಸ್ಟ್ ರೀಚ್ ಟು ಆನ್ಲೈನ್ ಆ್ಯಂಡ್ ಡಿಜಿಟಲ್. ಯು ಕ್ಯಾನ್ ರೀಚ್ ಎನಿವೇರ್. ಮುಂಚೆ ಆದರೆ ಅವರು ಇನ್ ಪರ್ಸನ್ ಬಂದು ಥೆರಪಿ ತೊಗೊಳೋದು ಎಲ್ಲ ಟೈಮ್ ಟೇಕಿಂಗ್ ಆ್ಯಂಡ್ ಪ್ರೈವಸಿ ಇರೋದಿಲ್ಲ. ಸೊ ಆನ್ಲೈನಲ್ಲಿ ಇಟ್ಸ್ ಲೈಕ್ ಪ್ರೈವಸಿ ಇರುತ್ತೆ. ಅವ್ರ ಟೈಮಿಗೆ ಅವ್ರು ಶೆಡ್ಯೂಲ್ ಮಾಡ್ಕೊಬೋದು, ಡೈಲಿ ಟ್ರ್ಯಾಕರ್ ಇಟ್ಕೊಬೋದು ನಮ್ಮ ಪ್ಲಾಟ್ಫಾರ್ಮ್ ಥ್ರೂ. ಅವ್ರ ಪ್ರೋಗ್ರೆಸ್ ಚೆಕ್ ಮಾಡ್ಬೋದು. ಅವ್ರ ಡೈಲಿ ಶೆಡ್ಯೂಲ್ಸ್ ಇರುತ್ತೆ, ಅದರಲ್ಲಿ ಏನೇನು ಫಾಲೋ ಮಾಡಬೇಕು, ಏನು ಮಾಡಬಾರ್ದು. ಇನ್ ಪರ್ಸನ್ ಅಂದರೆ ಬರೀ ಒಂದು ಸೆಷನ್ ಆಗುತ್ತೆ, ಅದಾದಮೇಲೆ ಪ್ರಿಸ್ಕ್ರಿಪ್ಷನ್ಸ್ ಇರುತ್ತೆ, ಅದು ಜಸ್ಟ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಡೈಲಿ ಟ್ರ್ಯಾಕಲ್ಲಿ ಇರಲ್ಲ. ಸೊ ದ ಪ್ಲಾಟ್ಫಾರ್ಮ್ ಡೈಲಿ ಟ್ರ್ಯಾಕಿಂಗ್ ಇರುತ್ತೆ, ಅವ್ರ ಪ್ರೋಗ್ರೆಸ್ಸನ್ನು ಚೆಕ್ ಮಾಡ್ಬೋದು.
ಅವ್ರು ಏನೇನು ಇದು ಮಾಡ್ತಾರೆ ಅವ್ರು ಮೇಂಟೈನ್ ಮಾಡಿ ನೆಕ್ಸ್ಟ್ ಸೆಷನ್ ಒಳಗಡೆ ಮೀಟ್ ಮಾಡೋ ಒಳಗಡೆ ಅವ್ರ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡಿ ಇಂಪ್ರೂವ್ಮೆಂಟ್ ಇದು ಮಾಡ್ತಾರೆ. ಎಕ್ಸಲೆಂಟ್. ಪೂಜಾ, ನೀವು ಮೆಂಟಲ್ ವೆಲ್ನೆಸ್ ಅಲ್ಲದೆ ಕೂಡ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಡೂ ವಿತ್ ವಿಮೆನ್ಸ್ ಹೆಲ್ತ್ ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಜಸ್ಟ್ ಕ್ವಿಕ್ಲಿ ಮೂವಿಂಗ್ ಟು ಸಂಜಯ್, ಈಗ ಯು ಹ್ಯಾವ್ ಸ್ಮಾರ್ಟ್ ವಿಷನ್ ಗ್ಲಾಸಸ್, ಅಂದರೆ ವಿಜುವಲ್ ಇಂಪೇರ್ಮೆಂಟ್ ಇರೋರು ಇದನ್ನು ಹಾಕ್ಕೊಂಡ್ರೆ ಇಟ್ ಬಿಕಮ್ಸ್ ಯೋರ್ ಸೆನ್ಸಸ್ ಇನ್ ಆಲ್ ವೇಸ್. ಈ ಪ್ರಾಡಕ್ಟಿನ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು, ಹೇಗೆ ಶುರು ಮಾಡಿದ್ರಿ, ವೇರ್ ಡಿಡ್ ದ ಐಡಿಯಾ ಕಮ್ ಫ್ರಮ್? Okay, first of all, thanks to Doordarshan and KDM. You are a big time inspiration for us to further take up new projects. See, all this inspiration started on 3 ವರ್ಷದ ಕೆಳಗಡೆ ಡಿಸ್ಟ್ರಿಕ್ಟ್ 9 ಅಲ್ಲಿ ನಾವು ಕೂತಾಗ ಒಂದು ಅಕ್ರಾಸ್ ದಿ ಟೇಬಲ್ ಡಿಸ್ಕಷನ್ ಅಲ್ಲಿ ಭಾರತದಲ್ಲಿ ಏನಾದರೂ ಭಾರತೀಯರಿಗೆ ಕೈಗೆಟುಕೋ ಬೆಲೆನಲ್ಲಿ ಕೊಡಬೇಕು ಅಂತ ಹೇಳಿ ಅದೇ ಟೈಮ್ಗೆ ನಮ್ಮ ಮೋದಿಜಿ ಅವರು ಬೇರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಗೆ ಭಾಳ ಒತ್ತು ಕೊಡ್ತಾ ಇದ್ರು. ಸೊ ಒಂದು ಫೋರಮ್ ಹೇಗೆ ಕ್ರಿಯೇಟ್ ಆಯಿತು ಅಂದರೆ, ನಾನು ಲೋಕೇಶ್ ಅವರು ನಾವು ರಾಮ ಮುತಾಂಗಿ ಮತ್ತು ಕ್ಯಾಪ್ಟನ್ DJ ರಾಜು ಅನ್ನೋರನ್ನ ಭೇಟಿಯಾದ್ವಿ. ಸೊ ಆ ಭೇಟಿ ನಮ್ಮನ್ನು ಡಿಸ್ಟ್ರಿಕ್ಟ್ 9ಗೆ ತೊಗೊಂಬಂತು. ಅಲ್ಲಿ ನಾವು ಡಿಸೈಡ್ ಮಾಡಿದ್ವಿ ವಿಲ್ ಫಾರ್ಮ್ ಎ ಕಂಪನಿ ಆ್ಯಂಡ್ ಡೂ ಸಮಥಿಂಗ್ ಇನ್ ಸ್ಟಾರ್ಟಪ್ ವಿಚ್ ಇಸ್ ವೆರಿ ಇನೋವೇಟಿವ್ ಆ್ಯಂಡ್ ಅಫೋರ್ಡಬಲ್ ಫಾರ್ ಇಂಡಿಯನ್ ಕ್ಲೈಂಟ್ಸ್. ರೈಟ್. ಸೊ ಆವಾಗ ನಾವು ಈ ಟಾಪಿಕ್ ಡಿಸೈಡ್ ಮಾಡಿದಾಗ ನಾವು ಫಸ್ಟು ವಿ ಥಾಟ್ ವಿ ವಿಲ್ ಡೂ ಫಾರ್ ವಿಜುವಲಿ ಇಂಪೇರ್ಡ್ ಪೀಪಲ್. ಅದರ ಪರಿಣಾಮನೇ ಇವತ್ತು ನಾವು ಮಾಡಿರ್ತಕ್ಕಂಥ ಸ್ಮಾರ್ಟ್ ವಿಷನ್. ಓಕೆ ಓಕೆ. ಆ್ಯಂಡ್ ಇದಕ್ಕೆ ಟೆಕ್ನಾಲಜಿ ಎನೇಬಲ್ಮೆಂಟ್ ಇದರದ್ದು ನಿಮಗೆ ಎಲ್ಲಿಂದ ಬರ್ತಿದೆ ಆ ಹೆಲ್ಪು? ಇಸ್ ಇಟ್ ಆಲ್ ಹೋಮ್ ಗ್ರೋನ್ ಅಥವಾ ಯಾವುದಾದ್ರೂ ಟೆಕ್ನಾಲಜಿನ ಇಂಪೋರ್ಟ್ ಮಾಡ್ತಿದ್ದೀವ? ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಸಾಫ್ಟ್ವೇರ್ ನಮ್ಮದೇ, ಆ್ಯಪ್ ನಮ್ಮದೇ, ಸ್ಮಾರ್ಟ್ ವಿಷನ್ ಗ್ಲಾಸಸ್ ಮೊಬೈಲಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು ಪ್ಲೇಸ್ಟೋರಿಂದ. ಕಾಂಪೋನೆಂಟ್ಸ್ ಬಿಟ್ಟು ನಾವು ಇನ್ನೇನು ಇಂಪೋರ್ಟ್ ಮಾಡಿಲ್ಲ, ಕಾಂಪೋನೆಂಟ್ಸ್ ಮಾತ್ರ ಇಂಪೋರ್ಟ್ ಮಾಡಿದ್ದೀವಿ. ಓಕೆ, ಅದು ಬಿಟ್ಟು A to Z ಎಲ್ಲ ಕಂಪ್ಲೀಟಾಗಿ ನಮ್ಮದೇ ಡೆವಲಪ್ಮೆಂಟ್. ಫ್ಯಾಂಟಾಸ್ಟಿಕ್. ಆಲ್ ಗ್ರೋನ್ ಹಿಯರ್. ನಮ್ಮ ಪ್ರತಿಯೊಂದು ಇಲ್ಲೇ ಬೆಂಗಳೂರಲ್ಲೇ ಯಶವಂತಪುರದಲ್ಲಿ. ದಟ್ ಕ್ಲೋಸರ್ ಈವನ್. ಎಕ್ಸಲೆಂಟ್ ಎಕ್ಸಲೆಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು. Okay, Mr. Sanjeev, now one of the things that really baffles me is like the different representation of segments in a startup community. And from KDM, you give mentoring services, you give a lot of help. Now, my question is, how do you get all these resources in one place, and how do you kind of help it channelize and make it effective? Thank you, Sapna. First of all, Namma Karnataka and Namma Bengaluru, right? So what he's doing today is making the Karnataka proud and Bangalore proud. Thank you. Very good work, Sanjay, and I wish you growing more and more. Excellent. Thank you, sir. Right? Electronics component is a very important component, and it requires some imports right now. And country level, we are looking at to say how we can, come out with our own original Indian production. Right. Just to add this part, but I think you are rocking. Your question about how do we provide the mentorship? Yes. The biggest role plays is by the industry. See, the industry today, I don't know if you all know or not, if you ask any industry which decision you will take for a destination to set up your operations, their first question is, give me these tick marks. Number one, do you have a good quality talent which fits with me? And the most important question which they ask is, tell me the startup ecosystem there to my value chain. If it is there, I'm looking forward to set up my operations. Right. So that means there's a hunger, there's an eagerness by the corporates, by the industry. So they become a partner. KDM is by the industry for the industry. What we do is we bring the entire gamut of the industry coming together and sharing their knowledge, their mentorship, their global market access, and their product value system and research and development organizations. This is the, I would say, the heart and soul of the startup ecosystem that we are trying to put together. So if you ask me anything about medtech, we'll go out with people around us. If we go out, let's say, talk about edutech, we'll go on edutech. We go about agritech, we go on agritech. Now, apart from this, we are also looking at fabless designs. Right? So hardware has been developed based on fabless designs. So chip designs are there. So we go to our own industry partners who are on the chip designing side. They help, for example, let's say if he comes and says, I want to develop a smaller chip which can go a processing of this level, can you help me with this? There's a mentorship of the industry which is available for him. Wow. It seems like you are the wizard with that magic wand. And, when people want something, the wish comes true because the network is so big at KDM. I think the wizard will be the network of the industry, which, and I think the Karnataka has been privileged and blessed for having the decades and decades of industry collaboration. Right. And that is what is today. We see the Karnataka is the largest leading state
as well as leading in the world. Yeah. Right. Today, world top 10, 8 is Bangalore. Beautiful. Yeah. Right. Yeah. So how do we reach that state? Yeah. It's because of the industry in the startup ecosystem. Yes. What is even more amazing, Sanjeev, is that we are not saying Bangalore anymore. Now we are saying Karnataka, Yeah. and it's so wholesome to say that Beyond Bangalore has touched lives and it's put Karnataka on the map, on the global map. Absolutely, very true. For example, let's say AI hub in Hubli, Belgaum, Dharwad, engineering hub in Belgaum, Hubli, Dharwad, cyber security hub in Mysore, Yeah. and a fintech hub in Mangalore. In coming years, Wow. you will see the world map. You will see a map coming up and saying these are the destinations of these startup ecosystem across the world. It is absolutely massively inspiring. Thank you for that insight. Right, Pooja, we were talking about ನಾವು ಹೇಳ್ತಿದ್ವಿ ನೀವೊಂದು ಮೆಂಟಲ್ ವೆಲ್ನೆಸ್ ಅಲ್ದಿರ ವಿಮೆನ್ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡ್ತೀರಾ ಅಂತ. ಈಗ ಈ ವಿಮೆನ್ ಪ್ರಾಬ್ಲಮ್ಸ್ ಅನ್ನೋದು ಮತ್ತೆ ಅದಕ್ಕೂ ಒಂದು ಟ್ಯಾಬು, ಅದರ ಬಗ್ಗೆ ಮಾತಾಡಲ್ಲ. ಬಟ್ ನೀವು ಹೇಳ್ತಿದ್ರಿ ಈ ಎಲ್ಲ ಪ್ರಾಬ್ಲಮ್ಸಿಂದ ಮೆಂಟಲಿ ಯು ಗೆಟ್ ಅಫೆಕ್ಟೆಡ್. Yes. Right. So what are these problems that women suffer with that ಅವ್ರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ? It can be health conditions related to reproductive health. PCOS ಆಗಿರ್ಬೋದು, endometriosis ಆಗಿರ್ಬೋದು, PCOD ಆಗಿರ್ಬೋದು, ಇಲ್ಲ adenomyosis. These are the few conditions. ಇದು ಬಂದು ಮೆಡಿಕೇಶನ್ಸಲ್ಲಿ ಅಡ್ರೆಸ್ ಆಗುತ್ತೆ, ವಿಚ್ ಆಲ್ರೆಡಿ ಡಾಕ್ಟರ್ಸ್ ಆರ್ ಟೇಕಿಂಗ್ ಕೇರ್. Right. ಆದರೆ ಅದ್ರದ್ದು ಮಾನಸಿಕವಾಗಿ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರೂ ಇನ್ನೂ ಅಷ್ಟೊಂದು ಗಮನ ಕೊಟ್ಟಿಲ್ಲ. ಸೊ ನಮ್ಮ ಫೋಕಸ್ ಬಂದು ಅವ್ರ ಮೆಂಟಲ್ ಹೆಲ್ತ್ ಮೇಲೆ ವರ್ಕ್ ಮಾಡೋದು. ಓಕೆ. ಸೊ ವಿ ಪರ್ಡ್ ಅ ಪ್ಲ್ಯಾಟ್ಫಾರ್ಮ್, ಅಲ್ಲಿ ಅವ್ರು ಬಂದು ಶೇರ್ ಮಾಡ್ಕೊಳ್ಬೋದು. ನಾವು ಸೆಷನ್ಸ್ ಅರೇಂಜ್ ಮಾಡ್ತೀವಿ. ಇಟ್ಸ್ ನಾಟ್ ಅ ಕೌನ್ಸಿಲಿಂಗ್ ಸೆಷನ್ ಅಲ್ಲ ಅದು. ಓಕೆ. ಅವ್ರಿಗೆ ನಾವು ಡಿಫ್ರೆಂಟ್ ಕೈಂಡ್ ಆಫ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಟು ಹ್ಯಾಂಡಲ್ ದೇರ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್. ರೈಟ್. ಇದು ಕಂಡೀಷನ್ ಬಗ್ಗೆ ಫಸ್ಟು ಸ್ಕ್ರೀನಿಂಗ್ ನಡೆಯುತ್ತೆ. ಅವ್ರ ಸಿವಿಯಾರಿಟಿ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಥೆರಪಿ ಸಜೆಸ್ಟ್ ಮಾಡಿ, ದೆನ್ ವಿ ಹ್ಯಾಂಡ್ ಹೋಲ್ಡ್ ದೆಮ್. ಓಕೆ. ಟಿಲ್ ದ ಟೈಮ್ ದೇ ಒಂದು ಲೆವೆಲ್ಗೆ ರೀಚ್ ಆಗಿ ಯು ಫೀಲ್ ಇಟ್ ಇಸ್ ಸೇಫ್ ಫಾರ್ ದೆಮ್ ಸೇಫ್ ಟು. ಫಾರ್ ದೆಮ್. ಎಸ್. ಓಕೆ. ಈಗ ಅರ್ಬನ್ ಇಂಡಿಯಲ್ಲಿ ಇದು ಇಟ್ಸ್ ವೆರಿ ಮಚ್ ಅ ಪಾಸಿಬಿಲಿಟಿ. ಅಂದರೆ ನಮ್ಮ ಹತ್ರ ಫೋನ್ ಇದೆ, ಆ್ಯಪ್ ಇದೆ, ಇಂಟರ್ನೆಟ್ ಇದೆ, ನಮಗೆ ಆ ಅರಿವು ಕೂಡ ಇದೆ, ಹೋಗಬೇಕು ಮಾಡಬೇಕು. Yes. ಈಗ ರೂರಲ್ ಪ್ಲೇಸಸಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಬೇಕಾಗಿ ಬರುತ್ತೆ, ಅವೇರ್ನೆಸ್ಸು ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ಆ ನಿಟ್ಟಿನಲ್ಲಿ ನೀವೇನಾದರೂ ಮಾಡ್ತಿದ್ದೀರಾ? ನಾವು ಬಂದು ಯಾವಾಗಲೂ ಅವ್ರ ಥ್ರೂ ಆ್ಯಪ್ಗೆ ಬಂದು ಅವ್ರು ಡೌನ್ಲೋಡ್ ಮಾಡಿ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ನಾವು ಜಸ್ಟ್ ಒಂದು ಲಿಂಕ್ ಅಂತ ಶೇರ್ ಮಾಡಿ ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಅವ್ರು ಜಾಯ್ನ್ ಆಗ್ಬೋದು. ಬೇರೆ ಎಲ್ಲ ಬ್ಯಾಕ್ ಆ್ಯಂಡ್ ವಿ ಟೇಕ್ ಕೇರ್. ಓಕೆ, ಎಕ್ಸಲೆಂಟ್, ಥ್ಯಾಂಕ್ ಯು. ದಟ್ಸ್ ದ ವೇ. ಆಲ್ ರೈಟ್. ಸಂಜಯ್, ಈಗ ನೀವು ಹೇಳ್ತಿದ್ರಿ ಒನ್ ಆಫ್ ದ ಫೀಚರ್ಸ್ ಆಫ್ ಯುವರ್ ಸ್ಮಾರ್ಟ್ ಕ್ಲಾಸಸ್ ಏನಂದರೆ ಇಟ್ ಕ್ಯಾನ್ ರೆಕಗ್ನೈಸ್ ಅಪ್ ಟು 100 faces, ಸ್ಪೀಕ್ ರೀಜನಲ್ ಲ್ಯಾಂಗ್ವೇಜಸ್, read a book 72 Indian languages. 72 Indian languages. Yes. Wow. 3 outside languages. We are working on Arabic. Okay. We have already done German. Any request from any country, for any language, give us a month's time, we can develop that language. ಅಲ್ಲ, ಇದು ತುಂಬ ಕೆಲಸ ಅಲ್ವಾ, ಟು ಪುಟ್ ಟುಗೆದರ್ ಆಲ್ ಆಫ್ ದಿಸ್. ಸೊ ಹೌ ಡು ಯು? No, we have learned the art of coming out with new languages. Right. So that is the reason why today we stand at 75 languages that our optical character reading can do. Okay. OCR. 75. Yes. Now, if you look at the your product and its uses, ಈಗ ವಿಜುವಲ್ ಇಂಪೇರ್ಮೆಂಟ್ ಅಂತಾನೆ ಇದು ಪ್ರಾಡಕ್ಟು, ಅವ್ರನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸೆಗ್ಮೆಂಟ್ಗೆ ಇದು ಯೂಸ್ ಆಗಬಹುದಾ? ನಮ್ಮ ಇಂಡಿಯಾನಲ್ಲಿ ಸುಮಾರು 18 million ವಿಜುವಲಿ ಇಂಪೇರ್ಡ್ ಇದ್ದಾರೆ. ಅಂದರೆ ಕಂಪ್ಲೀಟಾಗಿ ಕಣ್ಣು ಕಾಣಿಸದೇ ಇರೋರು. ಬೈ 2040 ದಟ್ ವಿಲ್ ಟಚ್ ಅರೌಂಡ್ 35 to 40 million. ಪ್ರಪಂಚದಲ್ಲಿ ಇವತ್ತು ಅರೌಂಡ್ 35 to 40 million ವಿಜುವಲಿ ಇಂಪೇರ್ಡ್ ಇದ್ದಾರೆ. ಆದರೆ ಬಿಕಾಸ್ ಆಫ್ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆ್ಯಂಡ್ ವೇರಿಯಸ್ ಅದರ್ ಏಲ್ಮೆಂಟ್ಸ್, ಪೀಪಲ್ ಆರ್ ಲೂಸಿಂಗ್ ದೇರ್ ವಿಷನ್ ಆ್ಯಂಡ್ ದೇ ಆರ್ ಇನ್ ದಿ ಬ್ರಾಕೆಟ್ ಆಫ್ ಲೋ ವಿಷನ್. Even people with low vision who are not able to read, who are dependent on others, can become completely independent. ನಮ್ಮ ಉದ್ದೇಶ ಈ ಪ್ರಾಬ್ಲಮ್ ಇಂದ ಬಳಲೋರು ಇಂಡಿಪೆಂಡೆಂಟ್ ಆಗಿರೋದು. ಥಿಂಗ್ಸ್ ಅರೌಂಡ್ ಯು ಮೋಡಲ್ಲಿ ಸುತ್ತಮುತ್ತ ಏನಿದೆ, ಓಕೆ, ಆಪ್ಟಿಕಲ್ ಕ್ಯಾರೆಕ್ಟರಿಂದ ಟೆಕ್ಸ್ಟ್ ಓದ್ಬೋದು. ಓಕೆ, ಸೊ ಫೇಶಿಯಲ್ ರೆಕಗ್ನಿಷನ್ ಇಂದ ನನ್ನ ಮುಂದೆ ಯಾರು ಬಂದಿದ್ದಾರೆ, ನಿಮ್ಮ ಏಜ್ ಹೇಳುತ್ತೆ, ನಿಮ್ಮ ಮೂಡ್ ಹೇಳುತ್ತೆ. ಈಗ ನನಗೆ ಕಂಡಿದೆ, ನಿಮ್ಮ ಮೂಡ್ ನೋಡಿಕೊಂಡು ಒಂದು ವಿಷಯ ನಾನು ನಿಮ್ಗೆ ಹೇಳ್ಬೋದು ಬೇಡವೋ ಅಂತ ಡಿಸೈಡ್ ಮಾಡ್ಬೋದು. ಇದೇ ಫೆಸಿಲಿಟಿ ನಾವು ವಿಜುವಲ್ ಇಂಪೇರ್ಡ್ ಅವ್ರು ಕೊಟ್ಟಿದ್ದೀವಿ. ಅವರು ಇಫ್ ನೀವು ಸಪೋಸ್ ಕೋಪದಲ್ಲಿದ್ದೀರಾ, ನಾನು ನಿಮಗೆ ಸಂತೋಷ ಸುದ್ದಿ ಹೇಳೋಕ್ಕಾಗತ್ತಾ? ನಾವು ಡಿಸೈಡ್ ಮಾಡ್ಬೋದು. ನಾವು ದೇ ಕ್ಯಾನ್ ಆಲ್ಸೋ ಡೂ.
ನಿಮ್ಮ ಈ ಪ್ರಾಡಕ್ಟ್ನ ಒಂಚೂರು ವೀಕ್ಷಕರಿಗೆ Yeah, ತೋರಿಸ್ಕೊಡಿ. sure, definitely. ಐ ಥಿಂಕ್ ಒಂದು USB ನೋಡಿ, ಕೇಬಲ್ ಇದೆ ಇದಕ್ಕೆ. USB ಕೇಬಲ್ ಒಂದಿದೆ. Yeah. ಈ ಕೇಬಲ್ನ ನಾವು ಮೊಬೈಲ್ ಕನೆಕ್ಟ್ ಮಾಡ್ತೀವಿ. ಮೊಬೈಲ್ ಕನೆಕ್ಟ್ ಮಾಡಿದ ಕೂಡಲೇ ಇಟ್ ಯೂಸಸ್ ಮೊಬೈಲ್ ಬ್ಯಾಟ್ರಿ ಆ್ಯಂಡ್ ಇಂಟರ್ನೆಟ್. ಓಕೆ, ಈ ಫ್ರೇಮ್ ಏನಿದೆ ಇಟ್ ಈಸ್ ಜಸ್ಟ್ ಅ ಫ್ರೇಮ್ ವಿಚ್ ಹೋಲ್ಡ್ಸ್ ದಿ ಗ್ಯಾಜೆಟ್. ಗ್ಯಾಜೆಟ್ಗೆ ಕ್ಯಾಮ್ರಾ ಇದೆ. ಲೈಡರ್ ಟೆಕ್ನಾಲಜಿಯಿಂದ ವಾಕಿಂಗ್ ಅಸಿಸ್ಟೆನ್ಸಲ್ಲಿ ಇಮಿಡಿಯೇಟ್ ಆಬ್ಜೆಕ್ಟ್ ಏನು ಅಂತ ಹೇಳುತ್ತೆ. ಆ್ಯಂಡ್ ದೇರ್ ಇಸ್ ಅ ಫ್ಲ್ಯಾಶ್. ಲೈಟ್ ಕಡಿಮೆ ಇರೋ ಕಡೆ, ಈಗ ವಿಜುವಲ್ ಇಂಪೇರ್ಡ್ ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಬೆಳಕು ಇದೆಯಾ ಇಲ್ವಾ ಅಂತ, ಆಟೋಮ್ಯಾಟಿಕ್ ಆಗಿ ಫ್ಲ್ಯಾಶ್ ಆಗುತ್ತೆ. ಸೊ ನಾನು ಹಾಕ್ಕೊಂಡಾಗ ಯಾವ ಮೋಡ್ಗೆ ಹೋಗ್ತೀನೋ ನೋಡಿ, ಆಲ್ರೆಡಿ ಸ್ಟಾರ್ಟ್ ಆಯ್ತದು. ಓಕೆ, ಇಫ್ ಐ ಫಿಲ್ ಇನ್ ದ ರಿಜಿಸ್ಟ್ರೇಷನ್ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಇಮಿಡಿಯೇಟ್ಲಿ. ಇಟ್ ವಿಲ್ ಟೇಕ್ ಅಬೌಟ್ 60 seconds ಇದು ಕನೆಕ್ಟ್ ಆಗೋದಕ್ಕೆ. ದೆನ್ ಯು ಗೋ ಟು ದ ಮೋಡ್ ಅಂಡ್ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ಫಾರ್ ಯು. ವಾವ್, ಇಟ್ಸ್ ಆಸ್ ಸಿಂಪಲ್. ಆಸ್ ಸಿಂಪಲ್. ಪ್ಲಗ್ ಅಂಡ್ ಪ್ಲೇ. ಆಸ್ ಸಿಂಪಲ್. ಓಕೆ. ಇನ್ನ ಒಂದು ಏನಪ್ಪ ಫೀಚರ್ ಅಂತಂದ್ರೆ, ಇಫ್ ಅ ವಿಜುವಲ್ ಇಂಪೇರ್ಡ್ ಇಸ್ ಲಾಸ್ಟ್, ಯು ಕ್ಯಾನ್ ಜಸ್ಟ್ ಪ್ರೆಸ್ ದ ಪ್ಯಾನಿಕ್ ಬಟನ್. ಸಪೋಸ್ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಪ್ಯಾನಿಕ್ ಬಟನ್ ಅಲ್ಲಿ, ಇಮಿಡಿಯೇಟ್ಲಿ ಇಟ್ ವಿಲ್ ಟೇಕ್ ಅ ಫೋಟೋ, ಸೆಂಡ್ ಎ ವಾಟ್ಸ್ಆಪ್ ಟು ಯು ಅಂಡ್ ಇಟ್ ವಿಲ್ ಇಮಿಡಿಯೇಟ್ಲಿ ಕಾಲ್ ಯು. ವಾವ್, ದಿಸ್ ಇಸ್ ಮ್ಯಾಜಿಕ್ ಸಂಜಯ್. ಎಸ್ ಎಸ್. ನೀವು ನಾವು ವಿಸರ್ಡ್ ವಾಂಡ್ ಅಂದ್ವಿ, ಆ ವಾಂಡ್ ಇಂದ ಕ್ರಿಯೇಟ್ ಆಗಿರೋ ಒಂದು ಆಕ್ಚುಯಲ್ ಮ್ಯಾಜಿಕ್. ಹೌದು ಹೌದು, ಖಂಡಿತವಾಗ್ಲು. If they are in panic, they can immediately press the panic button. Right, and braille ಕೊಟ್ಟಿದ್ದೀರಲ್ಲ, yes, braille ಅಲ್ಲಿ to ಇದೆ. read the different buttons. Yes, ಯಾವ ಮೋಡ್ ಅಂತ braille ಅಲ್ಲಿ ಇದೆ. ನಾನು ಬಟನ್ ಯೂಸ್ ಮಾಡೋದು ಬೇಡ ಅಂದ್ರೆ just like Alexa, you give the instructions. You talk to it as the date, as the time. ಈ ತರ ನಾವು ಸುಮಾರು ಆಡ್ ಮಾಡ್ತಿದ್ದೀವಿ. Go to this mode, go to that mode, everything it will do. Super, very very fascinating. Yeah. Sanjeev, back to you. Now we spoke about beyond Bangalore, we spoke about Karnataka as a whole. Are there any international collaborations that we will get to see from KDM? Yeah, is that absolutely happening? Disconnected, exiting the app. Absolutely. We just started with having an international collaborations. It's not that we are hungry for an international collaboration. Actually, I see that the countries are excited to partner with Karnataka as well. For example, UK is looking forward to a partnership on fintech with us. Abu Dhabi is going to sign an MOU shortly, is to say how we can encourage the VCs for the VC market there, and the VCs can look the investment into the startups like them, which can solve the global problems. Right. Likewise, US, the Silicon Valley, we have already set up a Silicon Valley bridge, startup bridge with us, where our startups, if they want to go for global market, for example, let's say he wants to now set up an operation in US. So there's an accelerator there which will give them a 6-month accelerator program. They can now go into the outreach market there, also raise fund in US for themselves. Yeah. Right? Yeah. So these type of collaborations are coming in place. Yeah. Portugal, the other country, right? So they are interested to us. The European market is interested for us. Okay. But we need to understand which startups wants what. We just can't give them the plate and say, hey, everything is available for you. Right. He might be interested to go for a southern part of the world than the northern part of the world, because the problem is very different there. Right? So we want to then find out an answer for him. Wow. So we are not looking as like a generalistic problem to go and solve a collaborations. So it's now becoming a global problem solving kind of a hub as well. Absolutely, absolutely. Would you say India is also setting up a stage and like setting an example for the rest of the world to follow, especially in the startup ecosystem? Sapna, and I think they are making me feel proud. Yeah. I would say thank you so much for your great efforts, and we are encouraging Karnataka and celebrating Karnataka. Yes. But just to say that almost 105, 106 unicorns are there, out of which Karnataka gives number of unicorns more than 44. Wow. Only Karnataka, right? Now, apart from this, so one is all Indians, and among Indians, Karnataka's, right? The best. Excellent. The second point is, out of those unicorns which has been travel across the world, 65 unicorns are Indian origin guys. Now 65 of them are Indian origin, global unicorns. Right. Then our own unicorns are becoming decacons. Right. Now those decacons are $100 billion of valuations. And they are right now in Karnataka itself. Highest number here. Yeah. Yeah. Total number of startups that you see, around 80,000 in India, 20,000 startups, tech startups are in Karnataka. Yeah. So we are looking at, and then I think one more, just to take a 30 seconds more from your permit, we have come out a very strategy in terms of making the funding available for startups at the Beyond Bengaluru. We call it cluster seed fund. So that means a cluster will get a funding then and there. Wow. They don't need to go anywhere else. Beautiful. So we are not looking at saying, Bangalore base or somewhere else, and you have to go and do the exercise and compete with the global players. You compete with your own local players there first. Beautiful. So the ease of doing business is also just really simple. For startups, and then I don't know whether you heard or not,
Banking institutions have set up their specialized branch of only for startups. The first startup branch, I hope you're aware about it. Yes, yes. SBI set up their first startup branch in Bangalore, in Koramangala. Oh, nice. And they have promised me to set up 3 branches in our clusters itself. Excellent. It's only for startups. That is great news. That is great news. Thank you. And I'm sure a lot of our viewers who are listening and looking at the program are motivated enough to take that first step confidently and say, if I need to do something, the government will back me. Correct. ಪೂಜಾ, ಈಗ ನಿಮಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವ ಥರ ಒಂದು ಹೆಲ್ಪ್ ಸಿಕ್ಕಿದೆ ಈ ಒಂದು ಪ್ಲಾಟ್ಫಾರ್ಮ್ನ ನಡೆಸೋಕೆ? ನಾವೊಂದು ಸ್ಟಾರ್ಟಪ್ ರಿಜಿಸ್ಟರ್ ಮಾಡಿದ್ದೆ ಹುಬ್ಳಿ ದೇಶಪಾಂಡೆ ಸ್ಟಾರ್ಟಪ್ಸಲ್ಲಿ. ಮತ್ತು ನಮ್ಮ ಇನ್ಕ್ಯುಬೇಷನ್, ನಮ್ಮ ಆಫೀಸ್ ಬಂದು ನ್ಯಾಸ್ಕಾಮ್ IoTನಲ್ಲಿ, ದಟ್ಸ್ ವೇರ್ ವಿ ಆರ್ ಪಾರ್ಟ್ ಆಫ್. ಅಲ್ಲಿಂದನೇ ನಮ್ಮ ವರ್ಕ್ ಎಲ್ಲ ನಡೆಯೋದು. ಸೊ ವಿ ಆರ್ ಪಾರ್ಟ್ ಆಫ್ ದ ಕರ್ನಾಟಕ ಗೌರ್ಮೆಂಟ್ ಸ್ಟಾರ್ಟಪ್ ಇನ್ಕ್ಯುಬೇಷನ್. ಓಕೆ. ಬೇರೆ ಬೇರೆ ಸ್ಕೀಮ್ಸ್ ಅನ್ನ ಇದು ಮಾಡ್ತಾ ಇದ್ದಾರೆ, ವಿಚ್ ವಿ ಆರ್ ಟ್ರೈಂಗ್ ಟು ಅವೈಲ್. ಓಕೆ. ಆ್ಯಂಡ್ ಸಿ ಹೆಂಗೆ ಅದನ್ನ ಇದು ಮಾಡೋದು, ಯೂಸ್ ಮಾಡ್ಕೊಳೋದು ಅಂತ. ಎಕ್ಸಲೆಂಟ್. ಮತ್ತೇನಂದರೆ ಈಗ if you look at an age group of 20 plus to about 35, everybody is aware. ಯಾಕಂದರೆ ಅವರಿಗೆ technology, internet, everything is at the fingertips. Yes. I'm talking about age groups beyond 45, 50, you know, at homes like my mother or aunts. ಅವ್ರಿಗೆ ಮೆಂಟಲ್ ಹೆಲ್ತು ಇಲ್ಲ ರಿಪ್ರೊಡಕ್ಟಿವ್ ಹೆಲ್ತು ಅದ್ರ ಬಗ್ಗೆ ಹೇಳಿದರೆ ಇರಲಿ ಬಿಡು, ಪರವಾಗಿಲ್ಲ, ಇದು ಹಾಗೆ ಸರಿ ಹೋಗುತ್ತೆ ಆಮೇಲೆ ಅಂತ ಒಂದು ತುಂಬ ಆಲಸ್ಯವಾಗಿ ಮಾತಾಡ್ತಾರೆ. ರೈಟ್? ಹೌ ಆರ್ ಯು ಟ್ರೈಂಗ್ ಟು ಗೆಟ್ ದಿಸ್, ಈ ಏಜ್ ಗ್ರೂಪ್ಗೆ ಅವೇರ್ನೆಸ್ಸು ಯಾವ ರೀತಿಯಲ್ಲಿ ಬರಬೇಕು ಅಂತ ನೀವು, ವಾಟ್ಸ್ ಯುವರ್ ವಿಷನ್ ಫಾರ್ ದ್ಯಾಟ್? ಆ್ಯಕ್ಚುಲಾಗಿ ನೋಡಿದ್ರೆ ನೀವು ಹೇಳಿದ್ದು ಕರೆಕ್ಟು. ಆ ಏಜ್ ಗ್ರೂಪ್ ಅವ್ರಿಗೆ ಇನ್ನು ದೇ ಕಾಂಟ್ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಅರ್ಥ ಆಗಲ್ಲ. ಬಟ್ ಇಫ್ ಯು ಆರ್ ಸೀಯಿಂಗ್ ಲೇಟ್ ಟೀನ್ಸ್, ದೇ ಆರ್ ಏಬಲ್ ಟು. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರು ಎಷ್ಟು ಸಫರ್ ಮಾಡ್ತಾ ಇರ್ತಾರೆ ಮೆಂಟಲಿ, ದೇ ಕೆನಾಟ್ ಶೇರ್ ಅಲ್ವಾ. ಅವ್ರಿಗೆ ಏನಾದ್ರು ಒಬ್ಬರು ಶೇರಿಂಗಿಗೆ ಬೇಕು. ಸೊ ವಿ ಟ್ರೈ ಟು ಎಕ್ಸ್ಪ್ಲೈನ್. ಇಟ್ಸ್ ಬೇಸಿಕಲಿ ಫ್ಯಾಮಿಲಿ ಜೊತೆ ಇದು ಮಾಡಿ ಟ್ರೈ ಟು ಎಕ್ಸ್ಪ್ಲೈನ್ ಅವ್ರ ಸಪೋರ್ಟ್ ಎಷ್ಟು ಬೇಕಾಗತ್ತೆ ಇಂಥ ಟೈಮಲ್ಲಿ ಅವ್ರಿಗೆ. ಫ್ಯೂ ಮಂತ್ಸ್ ಅಟ್ಲೀಸ್ಟ್ ಆ ಥೆರಪಿ ತೊಗೊಳೋ ತನಕ ಅವ್ರ ಫ್ಯಾಮಿಲಿ ಸಪೋರ್ಟ್, ಅವ್ರ ಫ್ರೆಂಡ್ಸ್ ಸಪೋರ್ಟ್ ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿರತ್ತೆ ಅವ್ರ ಲೈಫಲ್ಲಿ. ಇದು ವರ್ಕ್ ಮಾಡೋಕ್ಕೆ, ಮೆಡಿಕೇಶನ್ಸ್ ವರ್ಕ್ ಮಾಡೋಕ್ಕಾಗಲಿ, ಇಲ್ಲ ಅವ್ರು ಸರಿ ಹೋಗ್ಲಿಕ್ಕಾಗಲಿ, ಆ ಸಪೋರ್ಟ್ ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಸೈಕೋಸೋಷಿಯಲ್ ಕೇರ್ ಅಂತ, ವಿಚ್ ಇಸ್ ಆ್ಯಕ್ಚುಲಿ ಮೋರ್ ಆಫ್ ದ ಸಪೋರ್ಟ್ ಸಿಸ್ಟಮ್, ಮೋರ್ ದೆನ್ ಜಸ್ಟ್ ದ ಮೆಡಿಕೇಶನ್. ರೈಟ್? ಇಟ್ಸ್ ಫ್ರೆಂಡ್ ಆಗಲಿ ಫ್ಯಾಮಿಲಿ ಆಗಲಿ ಎಂತ ಸಪೋರ್ಟ್ ಮಾಡ್ಬೋದು. ಅವ್ರ ಫುಡ್ಡಿಂದ ಹಿಡಿದು ಅವ್ರ ಲೈಫ್ ಸ್ಟೈಲ್ ಟ್ರ್ಯಾಕ್ ಮಾಡೋದು, ಸ್ಲೀಪಿಂಗ್ ಪ್ಯಾಟರ್ನ್ ಸಪೋರ್ಟ್ ಮಾಡೋದು. ಇವಾಗ ಫಾಸ್ಟ್ ಇದರಲ್ಲಿ ಗ್ರೋಯಿಂಗ್ ಇದರಲ್ಲಿ ಬ್ಯುಸಿ ಆಗಿರೋ ಇದರಲ್ಲಿ ಪೀಪಲ್ ಡೋಂಟ್ ಸ್ಲೀಪ್, ನಿದ್ದೆ ಸಾಕಾಗಲ್ಲ, ಇಲ್ಲ ಡಿಸ್ಟರ್ಬ್ಡ್ ಇರುತ್ತೆ. ಫುಡ್ ಹ್ಯಾಬಿಟ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಆಚೆ ಜಾಸ್ತಿ ತಿನ್ನೋದು, ಇಲ್ಲ ನ್ಯೂಟ್ರಿಷನ್ ಫುಡ್ ಇರೋದಿಲ್ಲ. ಸೊ ಅಂಥ ಸಪೋರ್ಟ್ ಮನೆಯಲ್ಲಿ ಜಾಸ್ತಿ ಬೇಕಾಗತ್ತೆ. ಸೊ ದಟ್ ಅವ್ರಿಗೆ ರಿಮೈಂಡ್ ಮಾಡಿ. ಸೊ ಯು ಬಿಕಮ್ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿದ್ದೀರಾ ನೀವು. ಇಟ್ಸ್ ನಾಟ್ ಜಸ್ಟ್ ಡಾಕ್ಟರ್ಸ್ ಅಂಡ್ ಕೌನ್ಸಿಲಿಂಗ್ ಅಂಡ್ ಥೆರಪಿ, ಯು ಬಿಕಮ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರ. ಟು ಹ್ಯಾಂಡ್ ಹೋಲ್ಡ್ ದೆಮ್. ಎಸ್, ಆಲ್ ರೈಟ್. ಸಂಜೀವ್, ಈಗ ಈ ಥರ ಒಂದು ಟೆಕ್ನಾಲಜಿ ಬಿಲ್ಡ್ ಮಾಡೋಕ್ಕೆ ಸಾಕಷ್ಟು ದುಡ್ಡು ಬೇಕಾಗುತ್ತೆ, ಮತ್ತು ಅದನ್ನು ಮಾರ್ಕೆಟಲ್ಲಿ ತಂದು ಮಾರಲೂಬೇಕು. ರೈಟ್? ನಿಮಗೆ ಫಿನಾನ್ಷಿಯಲ್ ಸಪೋರ್ಟು ಹೌ ಆರ್ ಯು ಬೂತ್ ಸ್ಟ್ರಾಪ್ಡ್, ಆರ್ ಯು ಫಂಡೆಡ್, ಹೂ ಇಸ್ ಹೆಲ್ಪಿಂಗ್ ಯು ಟು ಗೆಟ್ ದಿಸ್ ಪ್ರಾಡಕ್ಟ್ಸ್ ಔಟ್? ಕಂಪ್ಲೀಟ್ಲಿ ಅವರ್ ಓನ್ ಇನ್ವೆಸ್ಟ್ಮೆಂಟ್, ನಮ್ಮದೇ ಇನ್ವೆಸ್ಟ್ಮೆಂಟು. ಫಂಡ್ ತಗೊಂಡಿಲ್ಲ ನಾನಾ ಕಾರಣಗಳಿಂದ. ಈಗ ಈ ಪ್ರಾಡಕ್ಟ್ ಆದಮೇಲೆ ಇನ್ನೂ ಒಂದು ವೈನ್ ಫೈಂಡರ್ ಅಂತಲೂ ಮಾಡಿದ್ದೀವಿ, ಅದನ್ನು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಈಗ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗೋ ತನಕ ನಮಗೆ ಬಹಳ ಕಷ್ಟ ಇರುತ್ತೆ. ಓಕೆ, ಸೊ ಹಾಗಾಗಿ ನಾವು ಇನ್ನು ಮುಂದಕ್ಕೆ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಬೇಕು ಅಂತಂದರೆ ಫಂಡಿಂಗಿಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಸೊ ಯಾರಾದರೂ ಈ ಪ್ರೋಗ್ರಾಮ್ ನೋಡ್ತಿರೋರು ಫಂಡಿಂಗ್ ಮಾಡೋದಕ್ಕೆ ಮುಂದೆ ಬಂದರೆ ನಾವು ಕೈ ಮುಗಿದು ವೆಲ್ಕಮ್ ಕೊಡ್ತೀವಿ. ಆ್ಯಂಡ್ ಸರ್ ಹೇಳ್ದಂಗೆ ಭಾರತದ ಬಡೆ ಪ್ರಪಂಚನೇ ನೋಡ್ತಾ ಇದೆ. ಯಾಕೆ ಅಂತ KDM ಏನೇನು ಮಾಡ್ತಿದೆ ಅನ್ನೋದು ಇವತ್ತು ಅವ್ರನ್ನ ತಿಳ್ಕೊತಾ ಇದ್ರೆ ನಂಗೆ ಗೊತ್ತಾಗ್ತಾ ಇದೆ. ಸೊ ಇಟ್ ಈಸ್ ರಿಯಲಿ ಅಮೇಝಿಂಗ್. ಫ್ಯಾಂಟಾಸ್ಟಿಕ್. ಸೊ ಬಿಕಾಸ್ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ನೋಬಲ್ ಕಾಸ್ ಅಂಡ್ ಐ ಆಮ್ ಶ್ಯೂರ್ ಸಾಕಷ್ಟು ಜನ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಯಾಕಂದರೆ 3 ವರ್ಷದಿಂದ ತುಂಬ ಒಳ್ಳೆ ಟೀಮ್ ಸೆಟ್ ಆಗಿದೆ. Everybody is dedicated, hard working, very intelligent. Beautiful. Okay, coming out with lot of new ideas, and we are open for any new idea. Excellent. And basically ನಾವೇನು ಮಾಡಿದ್ವಿ ಅಂತಂದರೆ ವಿಜುವಲಿ ಇಂಪೇರ್ಡ್ ಅವ್ರನ್ನೇ ಕರ್ಕೊಂಬಂದು ವಿ ಎಂಫಸೈಸ್ಡ್ their requirement. We did not see the world through our eyes. Right.
ಗ್ರೇಟ್. ಸಂಜಯ್, ನಿಮ್ಮ ಕಡೆಯಿಂದ ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಏನಾಗಿರ್ಬೋದು? ಓಕೆ, ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ಇಂಡಿಯಾನಲ್ಲಿ ವಿಜುವಲ್ ಇಂಪೇರ್ ಕಮ್ಯುನಿಟಿ ಈ ಗ್ಯಾಜೆಟ್ನ ಇಟ್ ಈಸ್ ಅರೌಂಡ್ 49,000. ಇಂಟರ್ನ್ಯಾಷನಲಿ ಇದೇ ಥರ ಇನ್ನೊಂದು ಪ್ರಾಡಕ್ಟ್ ಇದೆ, ಅಬೌಟ್ 60% ಆಫ್ ಜಾಬ್ ನಮ್ದು ಏನು ಮಾಡುತ್ತೆ ಅಷ್ಟೇ ಮಾಡೋದು. ಇಟ್ ಈಸ್ ಅರೌಂಡ್ 4.5 lakhs. ನಾವು ಆಲ್ಮೋಸ್ಟ್ 10% ಲಾಂಚ್ ಮಾಡಿದ್ದೀವಿ. ಆದರೂ ಇಂಡಿಯನ್ ಬ್ಲೈಂಡ್ ಕಮ್ಯುನಿಟಿಗೆ ಇದನ್ನು ಪರ್ಚೇಸ್ ಮಾಡೋದು ಭಾಳ ಕಷ್ಟ. ನಾನು ಕೈ ಜೋಡಿಸಿ ವಿನಂತಿ ಮಾಡೋದೇನೆಂದರೆ, CSR ಫಂಡಿಂಗು ಗೌರ್ಮೆಂಟ್ ಅವರು ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ ವಿಜುವಲಿ ಇಂಪೇರ್ಡ್ ಅವ್ರಿಗೆ ಕೊಟ್ಟರೆ they can be independent in life. They can start another startup. ಐ ಆಮ್ ವೆರಿ ಕನ್ವಿನ್ಸ್ ಸಂಜಯ್, ನೀವು ಮಾಡ್ತಿರೋ ಒಂದು ನೋಬಲ್ ಕಾಸ್ಗೆ ಸಾಕಷ್ಟು ಜನ ಕಿವಿ ಕೊಟ್ಟಿರ್ತಾರೆ ಆ್ಯಂಡ್ ಯು ವಿಲ್ ರಿಸೀವ್ ಹೆಲ್ಪ್. ಸಂಜಯ್, ಫೈನಲಿ ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ದ ಯಂಗ್ಸ್ಟರ್ಸ್ ಹೂ ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಹೂ ಹ್ಯಾವ್ ದಿಸ್ ಲಿಟಲ್ ಸೀಡ್ ಇನ್ ದಿ ಹೆಡ್, ಐ ವಾಂಟ್ ಟು ಸ್ಟಾರ್ಟ್ ಅ ಸ್ಟಾರ್ಟ್ಅಪ್, ರೈಟ್? What would you like to tell them? Lovely. I think I take to the audience here, to the larger audience, and request them, if any industry which is gonna be employing most in India especially, that will be the startups, Right. not the IT. The number of employment opportunities that are going to be created in India will be highest by the startup ecosystem. Let's accept this part. Beautiful. Are you part of this journey? Are you creating that magic to create an employment opportunities for others? Yeah. If yes, you have the desire, please don't stop yourself. Beautiful. Stand up. Yeah. Stand up in your institution where you are. Stand up in the place where you are, in a family where you are, and reach out to a lot of information that is available, not at a Bangalore level, at your doorstep level. Beautiful. That's the second part. The third part is that, does it require any qualifications to become an entrepreneur? Answer is no. What is required to be an entrepreneur is to understand a challenge that is seeing in front of your eyes. If you can see a challenge, can you solve a challenge? Do you have some thought process? Yeah. And let me tell you, no one is made up perfect. So I can't solve the entire piece of the problem. Yeah. But I can definitely solve one part of the problem. And I will seek help with Sanjay and Poojaji and Sapnaji to please help me to build up this entire solution. Absolutely. With this effort, so don't think that you're going to do everything by your own. Friends, please reach out to all your neighborhood, seek help and develop your product, which could be a software product, which could be a hardware product, or could be a business model, in which you will be able to go for entrepreneurship. Now, in this journey, from idea perspective to a POC level, to a industry connect, to a funding, to a physical infrastructure, to your acceleration program, to your setting up your own company, KTM is with you. ಫ್ರೆಂಡ್ಸ್, ಕೇಳಿದ್ರಲ್ಲ ಸಂಜೀವ್ ಸರ್ ಹೇಳಿದ್ದು, ನಿಮಗೊಂದು ಐಡಿಯಾ ಇದ್ದರೆ, ಒಂದು ಇನ್ಸ್ಪಿರೇಷನ್ ಇದ್ದರೆ, ನೀವು ಎಲ್ಲಿದ್ದೀರೋ ಅಲ್ಲಿ ನಿಂತು ಜಸ್ಟ್ ಕಾಲ್ ಔಟ್ ಫಾರ್ ಹೆಲ್ಪ್, ನಿಮಗೆ ಎಲ್ಲ ತರಹದ ಸಹಾಯ ನಿಮಗೆ ಬರುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ. ಇದು ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು KTM ಕರ್ನಾಟಕ ಡಿಜಿಟಲ್